ಮೋದಿಯವ್ರು ಬಂದಾಗ ದೊಡ್ಡ ಸಾಲ ಇತ್ತು ನಮ್ಗೆ ಇಂಡಿಯಾದ ಮೇಲೆ 54 ಲಕ್ಷ ಕೋಟಿ ರೂಪಾಯಿ ಅಂತ ಹೇಳ್ತಾ ಇದ್ರು. ಇವತ್ತು ಎಷ್ಟು ಲಕ್ಷ ಕೋಟಿ ರೂಪಾಯಿ ಮಾಡಿದ್ರು ಸಾಲ ಇವರು? ಇವತ್ತು 215 ಲಕ್ಷ ಕೋಟಿ ಮಿಕ್ಕಿ ಸಾಲ ಆಗಿದೆ ಅಂತೇಳಿ IMF ಹೇಳ್ತಾ ಇದೆ. ಅಂದರೆ ಇದರ ಅರ್ಥ ಇವತ್ತು ವಿಜಯ್ ಮಾತಾಡುವಂಥ ಮಾತಿಗೆ ಭಾಳ ಮಹತ್ವ ಅದು. ಎಷ್ಟು ಎಕ್ಸಾಕ್ಟಾಗಿ ಎಷ್ಟು ಸಾಲದ ಶ್ವೇತಪತ್ರ ತರ್ತೀವಿ, ಶ್ವೇತಪತ್ರ ತಂದು ವೈಟ್ ಪೇಪರ್ ತಂದು ಮುಂದಿನ ಕೆಲಸ ಮಾಡ್ತೀವಿ, ಸರಿ ಆಗ್ತದೆ. ಒಂದು ಇದರಲ್ಲೂ ಯಂಗ್ ಜನ್ರೇಷನ್ಗೆ ಅವಕಾಶ ಮಾಡ್ತಾ ಇದ್ದಾರೆ. ಕೇವಲ 29 ವಯಸ್ಸಿನ ಯುವತಿಗೆ, ಕೀರ್ತನ ಹುಡುಗಿಗೆ, ಹುಡುಗಿನ ಅವಳು 29 ವರ್ಷ, ಅವಳಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಸಾಮಾನ್ಯ ಕುಟುಂಬದ ಬಂದಂಥ ಹೆಣ್ಣು ಮಗಳಿಗೆ ಇವ್ರು ತೆಗೆದುಕೊಳ್ಳೋದು ಡಿಸಿಷನ್ ನೋಡ್ರಿ. ಆರಂಭದಲ್ಲಿ 200 ಇದ್ದದ್ದು ಎಲ್ಲರಿಗೂ ಬೇಕು, ಫ್ರೀ ಆಯಿತು. ಎರಡನೇದಾಗಿ ಹೆಣ್ಮಕ್ಳಿಗೆಪ್ಪ ಫ್ರೀ ಬಸ್ ಕೊಡೋ ಜೊತೆಗೆ ಅವ್ರಿಗೇನು ಸೌಲಭ್ಯ ಕೊಡಬೇಕಾದ್ರೆ ಒಂದು ಸಮಾನತೆ ಕೊಡುವಂಥದ್ದು ಭಾಳ ಮಹತ್ವದ್ದು. ಎರಡನೇದು ಏನು, ಮಹಿಳಾ ಸುರಕ್ಷತೆ, ಮಹಿಳೆಯರು ಸುರಕ್ಷೆ ಒದಗಿಸ್ತೀವಪ್ಪ ನಾವು. ಭಾಳಷ್ಟಲ್ಲೇ ಗದ್ದಲಗಳಾಗ್ತಾ ಇರ್ಬೋದು, ಹೆಣ್ಮಕ್ಳು ಶೋಷಣೆ ಆಗ್ತಾ ಇರ್ಬೋದು, ಮತ್ತೇನೋ ಆಗ್ತದೆ. ಇವತ್ತು ನಡೆದು ನಮ್ಮಲ್ಲಿ ಇಲ್ಲ ಅಂತಲ್ಲ, ಜಾತಿ ಹೆಸರಿನಿಂದ, ಮತ್ತೊಂದು ಹೆಸರಿಂದ, ಇನ್ನೊಂದು ಹೆಸರಿಂದ ನಾವು ಹೆಣ್ಣನ್ನು ಶೋಷಣೆ ಮಾಡ್ತಾ ಬಂದಿದ್ವಿ. ಅದಕ್ಕೆ ಫುಲ್ ಸ್ಟಾಪ್ ಇಡ್ತೀವಿ, ಫ್ರೀ ಬಸ್ ಕೊಡ್ತೀವಿ ಅನ್ನೋದು ಮಾತು ಮಾತಾಡಿದಾರೆ. ಜೊತೆಗೆ ಮಾದಕ ದ್ರವ್ಯ ನಿರ್ಮೂಲನೆ, ಇದು ಭಾಳ ಮಹತ್ವದ್ದು ಇವತ್ತಿನ ಯುವಕರಿಗೆ. ಇವತ್ತು ಜಿ ಅಲ್ಲಿ ಆರಿಸಿದ್ದೀವ್ರನ್ನ ಯಾರು ಆರಿಸಿದ್ದಾರೆ ಇವತ್ತು ಆಯ್ಕೆಯಲ್ಲಿ? ಅಲ್ಲಿನ ಯುವಕರು ಮತ್ತು ಮಹಿಳೆಯರು ಅವರೇನು ಮೊದಲು ಆದ್ಯತೆ ಕೊಡ್ತಾ ಇದ್ದಾರೆ. ಇವರು ನಿಮ್ಮಲ್ಲಿದ್ದಂತಹ ಈ ಮಾದಕ ದ್ರವ್ಯ ವ್ಯಸನೆಗಳನ್ನು ಬಂದ್ ಮಾಡುವಂಥ, ಮಾದಕ ದ್ರವ್ಯ ಬರಲಾರಂಥ ಕೆಲಸ ಮಾಡ್ತೀನಿ ಅಂತೇಳಿ. ಇದು ಪಂಜಾಬದಲ್ಲಿ ಸಾಕಷ್ಟು ಅದ. ಆ ದಿಶೆಯಲ್ಲೇ ನಮ್ಮ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ರೆ ಗೊತ್ತಲ್ಲ, ಇನ್ನೂ ಹೋಗಿಲ್ಲ ಅನ್ನೋ ಸುದ್ದಿಗಳಿದ್ದಾವೆ. ಅದು ಹೋಗಬೇಕಾಗಿದೆ ಇವತ್ತು ನಮ್ಮ ಯುವಕರಲ್ಲಿ. ಸಾರಾಯಿ ಕುಡಿದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಮುಗಿದೊಂದಾಗಿರ್ಬೋದು, ನಶೆ ಪದಾರ್ಥಗಳು, ಗಾಂಜಾ, ಮತ್ತೊಂದು ಇನ್ನೊಂದು ಮುಗಿದೊಂದು, ಇವೆಲ್ಲ ಬ್ಯಾನ್ ಆಗಬೇಕಾಗಿದೆ. ಯಾಕಂದ್ರೆ ನಮ್ಮ ಯುವಕರು ಉದ್ಯೋಗ ಇಲ್ಲದಂಥ ಕೆಲಸ ಮಾಡ್ತಾ ಇರ್ತಾರೆ. ಅದು ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ಇದರ ಜೊತೆಗೆ ಮಾಡಬೇಕಾಗಿದೆ. ಇಲ್ಲಿವರೆಗೆ ಬಂದಂಥ ಎಲ್ಲ ಸರ್ಕಾರಗಳು, ಆಲ್ ಓವರ್ ಇಂಡಿಯಾದಲ್ಲಿ ಬಂದ ಸರ್ಕಾರ